ಹಾಯ್ ಹಲೋ ನಮಸ್ಕಾರ. ಕ್ಷಣ ಹೊತ್ತು ಅಣಿಮುತ್ತು ಚಾನಲ್ಗೆ ಸ್ವಾಗತ. ಇವತ್ತು ನ್ಯೂಮರಾಲಜಿ ಸೀರೀಸ್ನಲ್ಲಿ ನಂಬರ್ 3ರ ಬಗ್ಗೆ ಮಾತಾಡೋಣ. ಯಾವುದೇ ತಿಂಗಳಿನ 3, 12, 21, 30 ಈ ದಿನಾಂಕದಲ್ಲಿ ಹುಟ್ಟಿರೋರು ನಂಬರ್ 3ರ ಕೆಳಗಡೆ ಬರ್ತಾರೆ. ನಂಬರ್ 1 ಸೂರ್ಯ ರೆಪ್ರೆಸೆಂಟ್ ಮಾಡಿದರೆ, ನಂಬರ್ 2 ಚಂದ್ರ, ನಂಬರ್ 3 ಗುರು ರೆಪ್ರೆಸೆಂಟ್ ಮಾಡ್ತಾನೆ. ಗುರು ಅಂತ ಹೆಸರೇ ಹೇಳೋ ಹಾಗೆ ಇವರಿಗೆ ಜ್ಞಾನ ಜಾಸ್ತಿ ಇರುತ್ತೆ, ನಾಲೆಜು ತುಂಬ ಇರುತ್ತೆ. ಅದು ಅವರ ಎಜುಕೇಷನ್ ಜಾಸ್ತಿ ಇದೆ ಅಂತಲ್ಲ, ಒಟ್ಟು ನಾಲೆಜ್ ಜಾಸ್ತಿ ಇರುತ್ತೆ ಅವರಿಗೆ ಯಾವುದೇ ಫೀಲ್ಡಲ್ಲಿ. ಮತ್ತು ವರ್ಕಹಾಲಿಕ್ ಆಗಿರ್ತಾರೆ, ಅವರ ಫೀಲ್ಡಲ್ಲಿ ವರ್ಕಹಾಲಿಕ್ ಆಗಿ ಕೆಲಸ ಮಾಡ್ತಾರೆ. ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ ಇವ್ರ ಹತ್ರ. ನೋಡೋಕ್ಕೆ ಸ್ವಲ್ಪ ಮುಖ ಗುಂಡು ಗುಂಡುಗೆ ಚಬ್ಬಿಯಾಗಿ ಇರ್ತಾರೆ. ಸ್ವಲ್ಪ ಎಲ್ಲರೂ ಅದೇ ಥರ ಇರ್ತಾರೆ ಅಂತಲ್ಲ, ಸಾಮಾನ್ಯವಾಗಿ ಆ ಥರ ಗುಣಲಕ್ಷಣಗಳು ಇರುತ್ತೆ 3ನೇ ನಂಬರಲ್ಲಿ ಹುಟ್ಟಿರೋರಿಗೆ. ಸ್ವಲ್ಪ ಹೊಟ್ಟೆ ಇರುತ್ತೆ ಇವರಿಗೆ ಸಾಮಾನ್ಯವಾಗಿ ಸ್ವೀಟ್ಸ್ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ ಇರುತ್ತೆ. ಹೆಂಗಸರಾಗಲಿ ಗಂಡಸರಾಗಲಿ ಇವರಿಗೆ ಸ್ವಲ್ಪ ಚಿನ್ನಾಭರಣ ಅಂತಂದರೆ ಇಷ್ಟಪಡ್ತಾರೆ. ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರ್ತಾರೆ, ಆಗಲೇ ಹೇಳಿದಾಗೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ. ಇನ್ನು ಕೆಲವರು ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ತಾರೆ. ಇವರ ಕೆಲವೊಂದು ನೆಗೆಟಿವ್ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಈಗೋ ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರ ಹತ್ರ. ಇವರ ಲಕ್ಕಿ ಡೇಟ್ಸ್ ಬಂದು 1, 3, 5, 7. ಇವರ ಲಕ್ಕಿ ಕಲರ್ಸ್ ಯೆಲ್ಲೋ, ಡಾರ್ಕ್ ಗ್ರೀನು, ಆಮೇಲೆ ಕ್ರೀಮ್ ಕಲರ್ ಅಂತ ಹೇಳ್ತಾರಲ್ಲ ಅದು ಇವರ ಲಕ್ಕಿ ಕಲರ್ಸ್ ಆಗುತ್ತೆ. ಡಾರ್ಕ್ ಯೆಲ್ಲೋನು ಒಳ್ಳೆಯದು ಇವರಿಗೆ. ರೆಮಿಡಿ ಅಂತ ನೋಡೋದಾದರೆ ಅರಿಶಿನ ಇದೆಯಲ್ಲ, ಅರಿಶಿನ ಹಣೆಗೆ ತಿಲಕದ ರೂಪದಲ್ಲಿ ಇಡ್ಬೋದು. ಮತ್ತು ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಕುಡಿಯೋದು, ಮೆಡಿಟೇಷನ್ನು, ಇಷ್ಟ ದೇವರ ಜಪ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವರಿಗೆ. ಮತ್ತು ಆಗಾಗ ದೇವಸ್ಥಾನ ಅಂದರೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು ಒಳ್ಳೆಯದು ಇವರಿಗೆ. ಬರ್ತ್ ಚಾರ್ಟ್ನಲ್ಲಿ ಗುರು ಒಳ್ಳೆ ಪೊಸಿಷನಲ್ಲಿ ಇಲ್ಲದೆ ಹೋದಲ್ಲಿ ಗುರು ಹಿರಿಯರಲ್ಲಿ ಸ್ವಲ್ಪ ಗೌರವ ಕಡಿಮೆ ಆಗುತ್ತೆ ಇವರಿಗೆ, ಕಡಿಮೆ ಇರುತ್ತೆ. ಅಂದರೆ ಈಗ ಒಂಥರ ದೊಡ್ಡವ್ರನ್ನೆಲ್ಲ ನೋಡುವಾಗ ಅಷ್ಟು ಒಂದು ಗೌರವ ಕೊಡದೆ ಇರೋವಂಥ ಒಂದು ನೇಚರ್ ಇವರ ಇದರಲ್ಲಿ ಕಾಣುತ್ತೆ. ಅದನ್ನೆಲ್ಲ ಸ್ವಲ್ಪ ಇವರು ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಇವರ ಬೇಸಿಕ್ ಮಾಹಿತಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.